ಎಲ್ಲರ ಕಣ್ಣು ನರೇಂದ್ರ ಮೋದಿ ಅವರ ವಾಚ್ ಮೇಲೆ ಬಿದ್ದಿದೆ. ನರೇಂದ್ರ ಮೋದಿ ಅವರ ಫ್ಯಾಷನ್, ಅವರು ನಡೆದಾಡುವಂತಹ ಸ್ಟೈಲು, ಅವರು ಹಾಕೊಳ್ಳುವಂತಹ ಡ್ರೆಸ್ಸು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅವರಿರುವಂತಹ ಸರಳತೆ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಆದ್ರೆ ಈಗ ನರೇಂದ್ರ ಮೋದಿ ಅವರ ಆ ಒಂದು ವಾಚ್ ಅನ್ನ ನೋಡಿ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಆ ವಾಚ್ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ದುಬಾರಿ ವಸ್ತುಗಳ ಬಳಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೊಸದೇನಲ್ಲ. ಆದರೆ ಈ ಒಂದು ಬಾರಿ ಎಲ್ಲರ ಗಮನವನ್ನ ಸೆಳೆದಿರೋದು ಆ ಒಂದು ಕೈ ಗಡಿಯಾರ. ದುಬಾರಿ ಮಾತ್ರ ಅಲ್ಲ, ಸ್ವದೇಶಿ ಕೂಡ ಹೌದು. ಈ ಗಡಿಯಾರದ ವಿಶೇಷತೆ ಏನು ಅಂತಂದ್ರೆ ಅದರ ಡಯಲ್ ಮೇಲೆ 1947ರ ಒಂದು ರೂಪಾಯಿ ಕಾಯಿನ್ ಅನ್ನ ಮಾಡಲಾಗಿದೆ. ಆ ಒಂದು ಕಾಯಿನ್ ಅನ್ನ ಇಡಲಾಗಿದೆ. ಈ ಒಂದು ವಾಚ್ ಬೆಲೆ ಬರೋಬ್ಬರಿ 60,000 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಈ ವಾಚ್ ಯಾವುದು, ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಈ ಒಂದು ಸ್ಟೋರಿಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಐಷಾರಾಮಿ ವಸ್ತುಗಳ ಬಳಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅತಿ ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಾರೆ. ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಅವರ ಉಡುಗೆಗಳು, ತೊಡುಗೆಗಳು ಎಲ್ಲರ ಗಮನ ಸೆಳೆಯುತ್ತೆ. ಇದೀಗ ಅವರ ಕೈಯಲ್ಲಿ ಧರಿಸಿರುವಂತಹ ವಾಚ್ ಎಲ್ಲರ ಗಮನವನ್ನ ಸೆಳೆದಿದೆ. 1947ರ ಒಂದು ರೂಪಾಯಿ ಕಾಯಿನ್ ಡಯಲ್ ಅನ್ನ ಹೊಂದಿರುವಂತಹ 60,000 ರೂಪಾಯಿ ಮೌಲ್ಯದ ರೋಮನ್ ಬ್ಯಾಗ್ ಈ ಒಂದು ಕೈ ಗಡಿಯಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಧರಿಸಿಕೊಂಡಿದ್ದಾರೆ. ಅದು ಕೂಡ ಲಕ್ಸುರಿ ಆಗಿತ್ತು. ಇದರ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇದು ಭಾರತದ ಪರಂಪರೆ ಮತ್ತು ಮೇಕ್ ಇನ್ ಇಂಡಿಯಾ ಪ್ರತೀಕವಾಗಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಮನ್ ಬ್ಯಾಗ್ ಕೈ ಗಡಿಯಾರವನ್ನ ಧರಿಸಿಕೊಂಡಿದ್ರು. ಅದರಲ್ಲಿ 1947ರ ಒಂದು ರೂಪಾಯಿ ಕಾಯಿನ್ ಡಯಲ್ ಮಧ್ಯೆ ನಡೆಯುತ್ತಿರುವಂತಹ ಹುಲಿಯ ಚಿಹ್ನೆಗಳು ಕೂಡ ಇದೆ. ಇದೇ ಕಾರಣಕ್ಕೆ ಅದು ಸ್ಪೆಷಲ್ ಆಗಿ ಕಾಣಿಸುತ್ತೆ. 43mm ಸ್ಟೈನ್ಲೆನ್ ಈ ಒಂದು ಸ್ಟೀಲ್ ಕೈ ಗಡಿಯಾರ ಇದು. ಸೊ ಇದು ಜಪಾನಿನ ಒಂದು ಮಿಯೋಟಾ ಚಳುವಳಿಯನ್ನ ಪ್ರತಿಬಿಂಬಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಭಾರತದ ಪರಂಪರೆ, ಕರಕುಶಲತೆ ಮತ್ತು ಮೇಕ್ ಇನ್ ಇಂಡಿಯಾ ಪ್ರತೀಕವಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಕೈಗಡಿಯಾರದ ಬೆಲೆ ಬರೋಬ್ಬರಿ 55,000ದಿಂದ 60,000 ಆಗುತ್ತೆ. ಜೈಪುರದ ವಾಚ್ ಕಂಪನಿ ತಯಾರು ಮಾಡಿರುವಂತಹ ಈ ಒಂದು ಕೈಗಡಿಯಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗೆ ಹಲವು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಧರಿಸ್ತಾ ಇದ್ರು. ಈ ಒಂದು ನಾಣ್ಯದ ಗುರುತನ್ನ ಒಳಗೊಂಡಿರುವಂತಹ ಈ ಒಂದು ವಾಚ್ ಸ್ವಾತಂತ್ರ್ಯ ಭಾರತದ ಹೆಜ್ಜೆಯ ಗುರುತಾಗಿದೆ. ಇದರೊಂದಿಗೆ ನರೇಂದ್ರ ಮೋದಿ ಅವರು ಪ್ರೋತ್ಸಾಹಿಸುವಂತಹ ಮೇಕ್ ಇನ್ ಇಂಡಿಯಾ ದೃಷ್ಟಿಕೋನದ ಪ್ರತಿನಿಧಿಯೂ ಕೂಡ ಇದಾಗಿದೆ. ಈ ಒಂದು ವಾಚ್ ನ 316 ಎಲ್ ಸ್ಟೇನ್ಲೆಸ್ ಸ್ಟೀಲ್ನಿಂದ ರಚನೆ ಮಾಡಲಾಗಿದೆ. ಇದು 43mm ಕೇಸ್ ದಪ್ಪವನ್ನ ಹೊಂದಿರುವಂತದ್ದು. ಜಪಾನ್ನ ಮಿಯೋಟಾದ ಸ್ವಯಂ ಚಾಲಿತ ಡಯಲ್ ಅನ್ನ ಇದು ಹೊಂದಿದೆ. ಉತ್ತಮ ಗುಣಮಟ್ಟದ ವಾಚ್ ಅಂತ ಹೇಳಿ ಹೆಸರುವಾಸಿಯಾಗಿದೆ. ಇದರಲ್ಲಿರುವಂತಹ ಪಾರದರ್ಶಕ ಕೇಸ್ ಬ್ಯಾಕ್ ಆಗಿರಬಹುದು, ನೀಲಮಣಿಯ ಹರಳುಗಳಾಗಿರಬಹುದು, ಸ್ಕ್ರಾಚ್ ಹಾಗೂ 5M ATM ನೀರಿನ ಪ್ರತಿರೋಧಕವನ್ನ ಇದು ಹೊಂದಿದೆ. ಇದರ ಬೆಲೆ ಸರಿಸುಮಾರು ಆಗ್ಲೇ ಹೇಳಿದ 55ರಿಂದ 60,000 ಒಳಗಿರುತ್ತೆ. ಇದರಲ್ಲಿ ಸಾಂಸ್ಕೃತಿಕ, ಐಷಾರಾಮಿ, ಐತಿಹಾಸಿಕ ಅಂಶಗಳನ್ನ ಹೊಂದಿರುವಂತದ್ದು. ಇದು ನೋಡುಗರಿಗೆ ತುಂಬಾ ಇಷ್ಟ ಆಗಿದೆ. ಹಾಗಾದ್ರೆ ಈ ಒಂದು ಕೈ ಗಡಿಯಾರ ಎಲ್ಲಿ ತಯಾರಾಗಿದೆ ಅಂತ ನೋಡೋದಾದ್ರೆ ಜೈಪುರದ ಪ್ರಸಿದ್ಧ ವಾಚ್ ಕಂಪನಿಯನ್ನ ಗೌರವ್ ಮೆಹ್ತಾ ಅವರು ಸ್ಥಾಪಿಸಿದ್ರು. ಈ ಒಂದು ಕಂಪನಿಯು ವಿಶಿಷ್ಟ ಭಾರತೀಯ ಸ್ಮರಣೀಯಗಳು, ನಾಣ್ಯಗಳು, ಅಂಚೆ ಆ ಒಂದು ಚೀಟಿಗಳು, ಸಾಂಪ್ರದಾಯಿಕ ಲಕ್ಷಣವಿರುವಂತಹ ಐಷಾರಾಮಿ ಕೈ ಗಡಿಯಾರವನ್ನ ತಯಾರಿಸುವಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿ ತಯಾರಿಸುವಂತಹ ವಾಚ್ ಹಾಗೂ ಜಾಗತಿಕ ಮಟ್ಟದಲ್ಲೂ ಕೂಡ ಹೆಸರುವಾಸಿ ಆಗ್ತಾ ಇರುವಂತದ್ದು. ಇಲ್ಲಿಂದ ನರೇಂದ್ರ ಮೋದಿ ಅವರು ಈ ಒಂದು ವಾಚ್ ನ ತೆಗೆದುಕೊಂಡಿದ್ದಾರೆ. ಏನನ್ನಿಸ್ತು ನಿಮ್ಗೆ? ನರೇಂದ್ರ ಮೋದಿ ಅವರ ವಾಚ್ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.